ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಕಡೆಯಿಂದ ಏನೈತಿ KSRP ಒಳಗೆ ಹುದ್ದೆಗಳ ಇಲ್ಲಿ ಭರ್ತಿ ಮಾಡಲು ಏನೈತಿ ವರ್ಗೀಕರಣವನ್ನು ಮಾಡಿ ನೋಟಿಸನ್ನು ಬಿಟ್ಟದ. ಸೊ ಆದಷ್ಟು ಬೇಗ ಇದನ್ನು ನೋಟಿಫಿಕೇಶನ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ KSRP ಒಳಗೆ RPC ಒಳಗೆ 1500 ಹುದ್ದೆ ಅಂದ್ರೆ ನಾನ್ HKದಾಗ 1500 ಮತ್ತು HK ವಿಭಾಗ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 366 ಹುದ್ದೆಗಳಿದಾವೆ. ಹಾಗೆ IRB ಮುನಿರಾಬಾದ್ ಇದೇನೈತಿ ಹೊಸ ಘಟಕ. ಸೊ ಇಲ್ಲಿ 166 ಹುದ್ದೆಗಳ ನೇರ ನೇಮಕಾತಿಯನ್ನು ಇಲ್ಲಿ ಮಾಡೋ ಕುರಿತು ಈ ನೋಟಿಸ್ ಆಗಿರ್ತದೆ. ಹಾಗೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು. ಸೊ ಇದರಲ್ಲಿ 1500 ಹುದ್ದೆಯಲ್ಲಿ ಪುರುಷ ಮತ್ತು ಮಹಿಳೆ ಎರಡು ಸೇರಿ ಇರ್ತದೆ. ಅದೇ ರೀತಿ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇಲ್ಲಿಯೂ ಕೂಡ 445 ಹುದ್ದೆ ಒಳಗೆ ಪುರುಷ ಮತ್ತು ಮಹಿಳೆ ಎರಡು ಕೂಡಿನ ಇರ್ತದೆ. ನೆಕ್ಸ್ಟ್ ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಪುರುಷ ವಿಭಾಗಕ್ಕೆ ಇಲ್ಲಿ ಬೆಂಗಳೂರು ಇಲ್ಲಿ 134 ಅದಾವ ಟೋಟಲ್ ಹುದ್ದೆ. ನೆಕ್ಸ್ಟ್ ಬೆಳಗಾವಿ 140 ಅದಾವ. ನೆಕ್ಸ್ಟ್ ಬೆಂಗಳೂರು ಇಲ್ಲಿ 3ನೇ ಪಡೆ 113 ಅದಾವ. ಇಲ್ಲಿ ಬೆಂಗಳೂರು 4ನೇ ಪಡೆ 134 ಅದ. ಸೊ ಮೈಸೂರು 103 ಅದಾವ. ನೆಕ್ಸ್ಟ್ ಮಂಗಳೂರು 335 ಹುದ್ದೆಗಳದಾವ. ನೆಕ್ಸ್ಟ್ ಶಿವಮೊಗ್ಗ 120, ಬೆಂಗಳೂರು 75, ಇದು 9ನೇ ಪಡೆ. ನೆಕ್ಸ್ಟ್ ಹಾಸನ 135, ತುಮಕೂರು 135, ಟೋಟಲ್ ಇಲ್ಲಿ 1424 ಹುದ್ದೆಗಳಲ್ಲಿ ಅದಾವ. ಸೊ ಇಲ್ಲಿ ನೋಡ್ಬೋದು. ಈ 1424ರಲ್ಲಿ 1384 ಸಾಮಾನ್ಯ ಇದ್ರೆ ಇಲ್ಲಿ ಕ್ರೀಡಾ ಅಭ್ಯರ್ಥಿಗಳಿಗೆ ಏನೈತಿ 42 ಹುದ್ದೆಗಳನ್ನ ಮೀಸಲಿಟ್ಟಿರ್ತಾರೆ. ನೆಕ್ಸ್ಟ್ ಇದರಲ್ಲಿ ಮಹಿಳೆ ನೋಡೋದಾದ್ರೆ ಟೋಟಲ್ 76 ಅದಾವ. ಸೊ ಅದರಲ್ಲಿ ಸಾಮಾನ್ಯ 73, 3 ಕ್ರೀಡೆಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ 1500ರಲ್ಲಿ ಟೋಟಲ್ 1455 ಏನೈತಿ ಸಾಮಾನ್ಯ ಆದ್ರೆ 45 ಕ್ರೀಡೆಗೆ ಆಗಿರ್ತದೆ. ನೆಕ್ಸ್ಟ್ ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗ ನೋಡೋದಾರ ಟೋಟಲ್ 313 ಹುದ್ದೆ. ಅದರಲ್ಲಿ ಸಾಮಾನ್ಯದಲ್ಲಿ ಏನೈತಿ 304 ಹುದ್ದೆಗಳನ್ನು ಕೊಟ್ಟರೆ ಇಲ್ಲಿ ಕ್ರೀಡೆಯಲ್ಲಿ 9 ಹುದ್ದೆಗಳನ್ನ ಮೀಸಲಿಟ್ಟಿರ್ತಾರೆ. ನೆಕ್ಸ್ಟ್ ಅದೇ ರೀತಿ ಮಹಿಳೆಯರಿಗೆ ಏನೈತಿ ಇಲ್ಲಿ 53 ಟೋಟಲ್ ಹುದ್ದೆ ಅದಾವೆ. ಅದರಲ್ಲಿ 52 ಸಾಮಾನ್ಯ ಆದ್ರೆ ಒಂದು ಏನೈತಿ ಕ್ರೀಡೆ ಕೊಟ್ಟಿರ್ತಾರೆ. ಟೋಟಲ್ ಕಲ್ಯಾಣ ಕರ್ನಾಟಕದ ಇಲ್ಲಿ 366 ಹುದ್ದೆಯಲ್ಲಿ 356 ಹುದ್ದೆ ಏನೈತಿ ಸಾಮಾನ್ಯದಲ್ಲಿ ಇನ್ನು ಹಂಚಿಕೆ ಆಗತ್ತವ. ಸೊ ಇಲ್ಲಿ ಕ್ರೀಡೆ ಏನೈತಿ 10 ಸಾಮಾನ್ಯ ಅಂದ್ರಲ್ಲಿ OBC, SC, ST, ಜನರಲ್ ಈ ರೀತಿ ಹಂಚಿಕೆ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕಲ್ಯಾಣ ಕರ್ನಾಟಕದ ಮೀಸಲು ಪಡೆ ಮುನ್ರಾಬಾದ್ ಇಲ್ಲಿ ನೋಡ್ಬೋದು. ಭಾರತ ಮೀಸಲು ಪಡೆ ಮುನ್ರಾಬಾದ್ಗೆ ಟೋಟಲ್ 166 ಹುದ್ದೆ ಅದಾವ. ಸಾಮಾನ್ಯಕ್ಕೆ 161 ಹುದ್ದೆ, ಕ್ರೀಡೆಗೆ 5 ಹುದ್ದೆಗಳನ್ನ ಇಲ್ಲಿ ಮೀಸಲಿಟ್ಟಿರ್ತಾರೆ. ಸೊ ಇಲ್ಲಿ ಹಿಂದಿನ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮುಂದಿನ ಕ್ರಮಕ್ಕಾಗಿ ಮರು ಹಂಚಿಕೆ ಮಾಡಲಾಗಿರುತ್ತದೆ ಅಂತಲೂ ಇಲ್ಲಿ ಹೇಳಿರ್ತಾರೆ. ಟೋಟಲ 2032 ಹುದ್ದೆಗಳಿಗೆ ಇದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಸರ್ಕಾರ ಆದೇಶ ಹಾಗೂ ನಿಯಮಗಳ ಅನ್ವಯ ನೇರ ಮತ್ತು ಸಮತಳ ವರ್ಗೀಕರಣವನ್ನು ಈ ಕೂಡಲೇ ಕಚೇರಿಗೆಯನ್ನು ಕಳಿಸಿಕೊಡುವಂತೆ ಈ ಮೂಲಕ ಸೂಚಿಸಲಾಗಿದೆ ಅಂತ ತಿಳಿಸಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ರಾಜ್ಯದಲ್ಲಿ ಪೊಲೀಸ್ ಪೇದೆ ಹುದ್ದೆಯ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಹೆಚ್ಚು ಮಾಡ್ರಿ ಅಂತಲೂ ಇಲ್ಲಿ ಹೇಳ್ತಿದ್ದಾರೆ. ಸೊ ಈಗ ಆಲ್ರೆಡಿ ವಯೋಮಿತಿ ಸಡಿಲಿಕೆ ಹೆಚ್ಚು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು. ಈಗ ಮೊದಲಿಗೆ ಎಷ್ಟಿತ್ತು 25 ಏನೈತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿತ್ತು. ಸೊ ಗರಿಷ್ಠ ವಯೋಮಿತಿ 25 ಇತ್ತು. ನೆಕ್ಸ್ಟ್ ಅದನ್ನು ಹೆಚ್ಚು ಮಾಡಿ ಈಗ 27 ಮಾಡಿದ್ದಾರೆ. ಸೊ ಇದನ್ನು 30 ಮಾಡ್ರಿ ಅಂತ ಹೇಳಲಾಗ್ತದೆ. ಸೊ ಯಾಕಂದ್ರೆ ಈಗಾಗಲೇ 2-3 ವರ್ಷದಿಂದ ಯಾವುದೇ ಪೊಲೀಸ್ ಕಾಲ್ಫಾರ್ಮ್ ಇಲ್ಲ. ಸೊ ಹಾಗಾಗಿ ಜನರಲ್ಗೆ 30 ಮಾಡಿರಿ ಅಂದ್ರೆ ನೆಕ್ಸ್ಟ್ OBCಗೆ 32, 33 ಬರ್ತದೆ, SC, STಗೆ 35 ಬರ್ತದೆ. ಸೊ ಈ ರೀತಿ ಜಾಸ್ತಿ ಆಗುತ್ತೆ. ಸೊ ಸದ್ಯಕ್ಕೆ ಈಗ ಅವರ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಸೊ ಇಲ್ಲಿ ಜನರಲ್ಗೆ ಏನದ 27 ಮಾಡಿದ್ದಾರೆ. ನೆಕ್ಸ್ಟ್ OBC, SC, STಗೆ ಏನೈತಿ ಇಲ್ಲಿ 30 ವರ್ಷ ಇಲ್ಲಿ ಸಡಿಲಿಕೆಯನ್ನು ಮಾಡಿರ್ತಾರೆ. ನೋಡ್ಬೋದು ನೀವು. ಸೊ ಇದನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಅದ. ಸೊ ಅದ್ರ ಬಗ್ಗೆನೂ ಚಿಂತನೆಯನ್ನು ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಒಂದು ವಿಡಿಯೋನ ನೀವು ನೋಡ್ಬೋದು. ಇಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿದ್ದೀವಿ ಅಲ್ಲ, ಚರ್ಚೆ ಮಾಡಿದ್ದೇವೆ. ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಭಾರಿ ಡಿಮ್ಯಾಂಡ್ ಇದೆ. ಯಾಕಂದ್ರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ. ಹಾಗಾಗಿ ನಾವು ಅದಕ್ಕೆ 1-2-3 ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಹಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದ್ರು, ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ.
ನಮ್ಮ ಡಿಜಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ, ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಬಂದ ಮೇಲೆ ಅದನ್ನ ಕ್ರಮ ತಗೊಳ್ತೀವಿ. ಕಪಲ್ ಟ್ರಾನ್ಸ್ಫರ್ ಡೈರೆಕ್ಷನ್ಸ್ ಅದು ಇದೆಯಲ್ಲ, ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್ ಆರ್ಡರ್ ಇದೆ, ಗವರ್ಮೆಂಟ್ ಆರ್ಡರ್ ಇದೆ. ಥ್ಯಾಂಕ್ ಯು. ಬನ್ನಿ ಸರ್. ಸೊ ಇದು ಹೋಮ್ ಮಿನಿಸ್ಟರ ಮಾತಾಗಿತ್ತು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂತಂದ್ರೆ, ಸೊ ಇಲ್ಲಿ KE ಕಡೆಯಿಂದ ನಡೆಸುವ ಹುದ್ದೆಗಳು ಎಂದಾವಲ್ಲ, ಸೊ ಅವಕ್ಕೆ OMR ಸೀಟ್ನಲ್ಲಿ 4 ಆಪ್ಷನ್ ಬದಲಿ 5 ಆಪ್ಷನ್ ಇರ್ತಾವೆ. ಸೊ ಈಗ ಮೊದಲಿಗೆ ಏನೈತಿ, KE ಕಡೆಯಿಂದ ನಡೆಸುವಂಥ ಎಲ್ಲ ಪತ್ರಿಕೆಯಲ್ಲಿ 4 ಆಪ್ಷನ್ಗಳನ್ನ ಕೊಡ್ತಿದ್ರು. ಸೊ ಈಗ 5 ಆಪ್ಷನ್ಗಳನ್ನ ಕೊಡ್ತಾರೆ. ಸೊ ಅದರಲ್ಲಿ ನೀವು ಇನ್ನು ಮುಂದೆ ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ನೀವು ಏನೈತಿ ಖಾಲಿ ಬಿಟ್ಟು ಬರುವಾಗಿಲ್ಲ. ಸೊ ಹಂಗೆ ಬಂದರೆ ಏನೈತಿ ಅದನ್ನು ತಪ್ಪಂತ ಗುರುತಿಸ್ತಾರೆ. ಸೊ ಉತ್ತರ ಗೊತ್ತಿಲ್ಲ ಅನ್ನೋ ಒಂದು ಆಪ್ಷನ್ನ ನೀಡಿರ್ತಾರೆ. ಸೊ ಮೊದಲಿಗೆ A, B, C, D, ಈಗ E ಒಂದು ಬರ್ತದೆ. ಸೊ ಇಲ್ಲಿ ABCD ಏನೈತಿವ ಆಪ್ಷನ್ಗಳಾಗಿರ್ತವೆ. ಸೊ ಉತ್ತರಗಳಾಗಿರ್ತವೆ, ಯಾವುದನ್ನೋದು ನೀವು ಹಾಕಬೇಕು. ಇಲ್ಲಿ E ಅನ್ನೋ ಆಪ್ಷನ್ ಏನೈತಿದ, ನಮ್ಗೆ ಉತ್ತರವನ್ನು ಗೊತ್ತಿರಲಿಲ್ಲ ಅಂದರೆ ಏನೈತಿ ಆ E ಅನ್ನು ನಾವು ತುಂಬಿ ಬರಬೇಕು. ಸೊ ಇಲ್ಲ ಅಂದ್ರೆ ಅದನ್ನು ತಪ್ಪಂತ ಕನ್ಸಿಡರ್ ಮಾಡ್ತಾರೋ. ಇದನ್ನು ಖಾಲಿ ಬಿಟ್ಟು ಬಂದೀವಿ ಅಂದ್ರೆ ಅದನ್ನು ತಪ್ಪಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೋ. ಸೊ ಇದೇನೈತಿ ಈ 2025 ಮಾರ್ಚ್ನಲ್ಲಿನ ಏನೈತಿ ಇವರು KE ಕಡೆಯಿಂದ ಇದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈಗ ಎಕ್ಸಾಮ್ ಯಾವುವು ನಡೆದಿಲ್ಲ. ಸೊ ಹಾಗಾಗಿ ನಮ್ಗೆ ಗೊತ್ತಿರೋದಿಲ್ಲ ಕೆಲವೊಂದು ಅಭ್ಯರ್ಥಿಗಳಿಗೆ, ಹಾಗಾಗಿ ಇದನ್ನು ಇನ್ನೊಮ್ಮೆ ಹೇಳಲಾಗ್ತದೆ. ಸೊ ಇದನ್ನು 5ನೇ ಆಪ್ಷನ್ KE ಕಡೆಯಿಂದ ಇರ್ತದೆ. ಸೊ ಎಲ್ಲರಿಗೂ ಇದು ಗೊತ್ತಿರಬೇಕು. ಸೊ ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ನೋಡ್ಬೋದು, ಗ್ರಾಮೀಣ ಬ್ಯಾಂಕ್ಗಳಲ್ಲಿ 13,215 ಹುದ್ದೆಗಳನ್ನ ಇಲ್ಲಿ ಕರೆದಿರ್ತಾರೆ. ಇದರಲ್ಲಿ ಟೋಟಲ್ ಕರ್ನಾಟಕಕ್ಕೆ ಏನೈತಿ 1,425 ಹುದ್ದೆಗಳಿರ್ತವೆ. ಸೊ ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನದ, ಸೊ ಅದರದ ಒಂದು ಆಗಿರ್ತದೆ. ಸೊ ಇಲ್ಲಿ ಟೋಟಲ ಆಫೀಸರ್ ಅಸಿಸ್ಟೆಂಟ 800 ಹುದ್ದೆಗಳು, ಆಫೀಸರ್ ಸ್ಕೇಲ್ 1 ಇಲ್ಲಿ 500 ಹುದ್ದೆಗಳು, ಆಫೀಸರ್ ಸ್ಕೇಲ್ 2 75 ಹುದ್ದೆ, ಆಫೀಸರ್ ITI ಏನೈತಿ 10 ಅದಾವು, ಆಫೀಸರ್ CA ಎಂದವು ಇಲ್ಲಿ 1 ಹುದ್ದೆ ಅದ. ಸೊ ಆಫೀಸರ್ ಕಾನೂನು ಇಲ್ಲಿ 5 ಹುದ್ದೆ, ಆಫೀಸರ್ ಕೃಷಿ 34 ಹುದ್ದೆ ಅದಾವು. ಸೊ ಇದರಲ್ಲಿ ಟೋಟಲ್ ನೀವು ಈ 1,425 ಹುದ್ದೆಗಳಿಗೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿರ್ತದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಏನೈತಿ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಇರ್ತದೆ, ನೀವು ನೋಡ್ಕೋಬೋದು. ಹಾಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಸೊ ಹೊಸಬ್ರು ಯಾರಾದರೂ ನಮ್ಮ ಒಂದು ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ಇಲ್ಲಿ ಈ ಅರ್ಜಿಯ ಇಲ್ಲಿ ಕೊನೆಯ ದಿನಾಂಕವನ್ನು ನೋಡ್ಬೋದು, ಸೆಪ್ಟೆಂಬರ್ 21 ಏನೈತಿ ಇದರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತದೆ. ಸೊ ಇದರ ಪ್ರಿಲಿಮ್ಸ್ ಎಕ್ಸಾಮ್ ನವಂಬರ್ ಮತ್ತು ಅಥವಾ ಡಿಸೆಂಬರ್ನಲ್ಲಿ ನಡೀತದೆ. ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಏನೈತಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆಯುವ ಸಂಭಾವ್ಯ ಅವಧಿ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದರ ಅಪ್ಲಿಕೇಶನ್ ಫೀ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 850 ಆಗಿರ್ತದೆ. ಹಾಗೆ ಈ ಎಕ್ಸಾಮ್ ಏನೈತಿ ಕನ್ನಡದಲ್ಲಿಯೂ ಕೂಡ ಇರ್ತದೆ. ಸೊ ಆನ್ಲೈನ್ ಪರೀಕ್ಷೆ CBT ಮುಖಾಂತರ ಏನೈತಿ ಕನ್ನಡದಲ್ಲಿಯೂ ಎಕ್ಸಾಮ್ ಇರ್ತದೆ. ಸೊ ಪ್ರಿಲಿಮ್ಸ್ ಏನೈತಿ 80 ಅಂಕಗಳ 80 ಪ್ರಶ್ನೆ ಏನೈತಿ 45 ನಿಮಿಷಕ್ಕೆ ಇರ್ತದೆ. ಸೊ ಇದರಲ್ಲಿ 40 ಕ್ವಶನ ಮೆಂಟಲ್ ಎಬಿಲಿಟಿ, ಹಾಗೆ 40 ಕ್ವಶನ ರೀಸನಿಂಗ್ ಇರ್ತದೆ. ಸೊ ಇದು ಪ್ರಿಲಿಮ್ಸ್ ಪಾಸ್ ಆದರೆ ನೆಕ್ಸ್ಟ್ ಮೇನ್ಸ್ಗೆ ಏನೈತಿ 200 ಪ್ರಶ್ನೆಗಳ 200 ಅಂಕಗಳ 120 ನಿಮಿಷಗಳ ಕಾಲಾವಧಿಯೊಂದಿಗೆ ಮೇನ್ಸ್ ಎಕ್ಸಾಮ್ ಇರ್ತದೆ. ಸೊ ಇಲ್ಲಿ ನೀವು ಪರೀಕ್ಷಾ ಕೇಂದ್ರಗಳನ್ನು ಸಹ ನೋಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.